ನಮಸ್ಕಾರ, ನಿಮ್ಮೆಲ್ಲರಿಗೂ ರಂಜಿತ್ ಕಿಚನ್ 06 ಚಾನೆಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ನಾನು ಮಟನ್ ಕೀಮಾ ಉಂಡೆ ಸಾರು ಮಾಡ್ತಾ ಇದ್ದೀನಿ. ಸೊ ಅದನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜು_155 ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ನಾನು ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವಾಗ ನಾವು ತಡ ಮಾಡಿದೆ ಮಟನ್ ಕೀಮಾ ಉಂಡೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮಟನ್ ಕೀಮಾ ಉಂಡೆ ಸಾಂಬಾರ್ ಮಾಡೋದಕ್ಕೆ ನಾನು ಏನೇನು ಐಟಮ್ಸ್ನ ತೊಗೊಂಡಿದ್ದೀನಪ್ಪ ಅಂತಂದರೆ, ನಾನು ಅರ್ಧ ಕೆಜಿಯಷ್ಟು ಮಟನ್ ಕೀಮಾನ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಮತ್ತು ಅದ್ರ ನೀರನ್ನ ಕೂಡ ನಾನು ಜಾನ್ಸಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನೇನು ಮಸಾಲ ಐಟಮ್ಸ್ನ ತೊಗೊಂಡಿದ್ದೀನಪ್ಪ ಅಂತಂದರೆ, ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ, ಮತ್ತು 1 ಇಂಚ್ ಆಗುವಷ್ಟು ಶುಂಠಿ ಮತ್ತು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಈ ರೀತಿಯಾಗಿ ಸುಲಿದಿಟ್ಕೊಂಡಿದ್ದೀನಿ. ನಾನು 1-2 ಟೇಬಲ್ ಸ್ಪೂನಷ್ಟು ಪುಟಾಣಿನ ತೊಗೊಂಡಿದ್ದೀನಿ, ಇದೇ ಮೇನ್ ಐಟಮು. ಮತ್ತು 1-2 ಟೇಬಲ್ ಸ್ಪೂನಷ್ಟು ನಾನು ಗಸಗಸೆನ ತೊಗೊಂಡಿದ್ದೀನಿ, ಅರ್ಧ ಕೊಬ್ಬರಿನ ನಾನು ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ, ಮತ್ತು 1 ಟೊಮೆಟೊ ಮತ್ತು 2 ಮೆಣಸಿನಕಾಯಿನ ನಾನು ತೊಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ಮಟನ್ ಕೀಮದ ಉಂಡೆ ಸಾಂಬಾರ್ ಮಾಡೋ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ನೋಡಿ, ಇವಾಗ ಕಡಾಯಿ ಕಾದಿದೆ. ಇದ್ರೊಳಗಡೆ ನಾನು ಫಸ್ಟು ಮಸಾಲೆ ಐಟಮ್ಸ್ನ ಹುರ್ಕೊಳ್ತೀನಿ. ಫಸ್ಟು ಗಸಗಸೆ ಹಾಕೊಳ್ತಾ ಇದ್ದೀನಿ, ಮತ್ತೆ ಪುಟಾಣಿನ ಹಾಕೊಳ್ತೀನಿ. ಇದ್ರೊಳಗಡೆ ನಾನು ಹೆಚ್ಚಿರೋ ಕೊಬ್ಬರಿನ ಹಾಕೊಳ್ತೀನಿ. ನೋಡಿ, ನಾನಿವಾಗ 1 ನಿಮಿಷದವರೆಗೂ ಇದನ್ನ ಇದೇ ರೀತಿ ತಿರ್ಸ್ಕೊಳ್ತಾನೆ ಇದ್ದೆ. ಇವಾಗ ನೋಡಿ, ಈ ರೀತಿ ಕಲರ್ ಆದರೆ ಸಾಕು. ನಾನು ಇವಾಗ ಸಪ್ರೇಟ್ ಮಾಡ್ಕೊಳ್ತೀನಿ. ಇವಾಗಷ್ಟೇ ನಾವು ಮಸಾಲಾನ ಹುರ್ಕೊಂಡಿದ್ವಲ್ಲ, ಅದು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಮಿಕ್ಸಿ ಹಾಕೊಳ್ಳೋಗೋಸ್ಕರ ನಾನು ಟೊಮೆಟೊನ ಕಟ್ ಮಾಡ್ಕೊಳ್ತಿದ್ದೀನಿ. ಇದು ನಾನು ಈ ಮೆಣಸಿನ್ಕಾಯಿಗಳನ್ನು ಈ ರೀತಿಯಾಗಿ 4 ಪೀಸ್ನಾಗಿ ಮಾಡ್ಕೊಳ್ತೀನಿ. ಏನಕ್ಕಪ್ಪ ಅಂತಂದರೆ, ನಾನು ಲಾಸ್ಟಿಗೆ ಇದಕ್ಕೆ ಸಾಂಬಾರು ಒಳಗಡೆ ಹಾಕ್ಕೊಳ್ತೀನಿ. ಇವಾಗ ಈ ಮಸಾಲ ನಾನು ಫಸ್ಟಿಗೆ ಒಂದು ಸಣ್ಣ ಮಿಕ್ಸಿಯಲ್ಲಿ ಇದನ್ನು ಫಸ್ಟ್ ನಾನು ನುಣ್ಣಗೆ ರುಬ್ಕೊಳ್ತೀನಿ. ಇವಾಗ ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ನಾನು ಈ ರೀತಿಯಾಗಿ ಇದಕ್ಕೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದರೊಳಗಡೆ ನಾನು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ. ಇದರೊಳಗಡೆ ನಾನು ಆವಾಗಲೇ ಕೊಯ್ದಿಟ್ಕೊಂಡಿರೋ ಟೊಮೆಟೊ, 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ, ಮತ್ತು ಅರಿಶಿಣ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್, ಖಾರದ ಪುಡಿ. ಸೊ ಇವಾಗ ನಾನು ಇದಕ್ಕೆ ಮತ್ತೊಮ್ಮೆ ನುಣ್ಣಗೆ ರುಬ್ಕೊಳ್ತೀನಿ. ಇವಾಗ ಇನ್ನೊಂದು ಮಿಕ್ಸರ್ ಜಾರ್ನಲ್ಲಿ ನಾನು ಕೀಮಾನ ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ನಾನು ಮಿಕ್ಸರ್ ಜಾರ್ನಲ್ಲಿ ಹಾಕೊಂಡಿದ್ದೀನಿ. ಇವಾಗ ನುಣ್ಣಗೆ ರುಬ್ಕೊಳ್ತೀನಿ ಇದನ್ನು ಕೂಡ. ನೋಡಿ, ನಾನು ಈ ರೀತಿಯಾಗಿ ಮಿಕ್ಸಿಗೆ ಹಾಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ನುಣ್ಣಗಾಗಿದೆ ಇದು ಕೂಡ. ಸೊ ಇವಾಗ ಇದನ್ನು ನಾನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ತೀನಿ. ನಾನು ಕೀಮಾ ಮತ್ತು ಅವಾಗಲೇ ಮಿಕ್ಸಿಗೆ ಹಾಕೊಂಡಿರೋ ಪೇಸ್ಟನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಆ ಮಸಾಲ ಕೀಮಾ ಜೊತೆ ನೀಟಾಗಿ ಮಿಕ್ಸ್ ಆಗೋವರೆಗೂ ಇದೇ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ನಾನು ಸ್ಪೂನ್ನಿಂದ ಮಿಕ್ಸ್ ಮಾಡಿಕೊಂಡೆ, ಬಟ್ ಕರೆಕ್ಟಾಗಿ ಮಿಕ್ಸ್ ಆಗಲಿಲ್ಲ. ಅದ್ರಗೋಸ್ಕರ ನಾನು ಕೈನಿಂದನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿದೆ. ನಾನು 1 ಹನಿಯಷ್ಟು ಎಣ್ಣೆನ ಹಾಕ್ಕೊಂಡು ಪ್ಲೇಟಿಗೆ ಸವರ್ಕೊಂಡಿದ್ದೀನಿ. ನೋಡಿ, ನಾನು ಈ ರೀತಿಯಾಗಿ ಮಟನ್ ಕೀಮದ ಉಂಡೆನ ಕಟ್ಟಿ ಈ ಪ್ಲೇಟ್ನಲ್ಲಿ ಇಟ್ಕೊಳ್ತೀನಿ. ನಾನು ಚಿಕ್ಕದಾಗಿನೇ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಮಟನ್ ಕೀಮದ ಉಂಡಿನ ಇನ್ನೂ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. ಸೊ ಫೈನಲಿ ಇವಾಗ ನಾನು ಮಟನ್ ಕೀಮಾದಿಂದ 25 ಉಂಡೆನ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನೋಡಿ 5, 10, 15, 20, 25 ಮಟನ್ ಕೀಮದ ಉಂಡಿನ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದರೊಳಗಡೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ. ಇವಾಗ ಎಣ್ಣೆ ಕಾದಿದೆ. ಇದರೊಳಗಡೆ ನಾನು ಮಟನ್ ಕೀಮದ ಉಂಡೆನ ಹಾಕೊಳ್ತೀನಿ. ಕೆಲವೊಬ್ರು ಈರುಳ್ಳಿನ ಹಾಕೊಂಡು ಕೂಡ ಮಾಡ್ಕೊಳ್ತಾರೆ. ನಾನು ಈರುಳ್ಳಿ ಹಾಕೊಂಡಿಲ್ಲ, ಬಟ್ ಟೊಮೆಟೊನ ಹಾಕೊಂಡಿದ್ದೀನಿ.
ಇವಾಗ ನಾನು ಒಂದಿಷ್ಟು ಕೀಮದ ಉಂಡೆನ ಹಾಕೊಂಡಿದ್ದೀನಿ. ಫಸ್ಟ್ ಇವನ್ನೆಲ್ಲ ಫ್ರೈ ಮಾಡ್ಕೊಂಡು ತಕ್ಕೊಳ್ತೀನಿ. 1 ನಿಮಿಷದವರೆಗೂ ನಾನು ಮಟನ್ ಕೀಮದ ಉಂಡೆನ ಒಂದೇ ಸೈಡಲ್ಲಿ ಫ್ರೈ ಮಾಡ್ಕೊಂಡೆ. ಅದ್ರ ನಂತರ ಈ ರೀತಿಯಾಗಿ ಫ್ಲಿಪ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಈ ಸೈಡ್ ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲ ಕೀಮದ ಉಂಡೆನ ತಕ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಎಣ್ಣೆ ಒಳಗಡೆ ನಾನು ಉಳಿದಿರೋ ಮಟನ್ ಕೀಮದ ಉಂಡೆನ ಹಾಕೊಳ್ತೀನಿ. ಇವಾಗ ಒಂದು ಸೈಡ್ ನಾನು 1 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಕೀಮಾಗಳನ್ನ ಈ ರೀತಿಯಾಗಿ ತಿರುಗಿ ಹಾಕೊಳ್ತೀನಿ. ನಾನು ಆವಾಗಲೇ ಮಿಕ್ಸರ್ ಜಾರ್ನಲ್ಲಿ ಪೇಸ್ಟ್ ಹಾಕೊಂಡಿದ್ನಲ್ಲ, ಅದರೊಳಗಡೆ ಒಂದು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ. ಮತ್ತು ಮಟನ್ ಜೊತೆ ನನಗೆ ಇನ್ನೊಂದು 2 ಪೀಸ್ ಎಕ್ಸ್ಟ್ರಾ ಹಾಕಿದ್ರು ಅವರು, ಅದನ್ನು ಕೂಡ ಹಾಕೊಳ್ತಿದ್ದೀನಿ. ಇವಾಗ ನಾನು ಇದರೊಳಗಡೆ ಆವಾಗಲೇ ಫಸ್ಟೇ ಫ್ರೈ ಮಾಡ್ಕೊಂಡಿರೋ ಮಟನ್ ಕೀಮದ ಉಂಡೆಗಳನ್ನ ಕೂಡ ಹಾಕೊಳ್ತೀನಿ. ಇವಾಗ ನಾನು ಇದನ್ನ ಒಂದು 5 ನಿಮಿಷದವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮುಚ್ಚಳದಿಂದ ಮುಚ್ಚಿ ಕುದಿಯಕ್ಕೆ ಇಡ್ತೀನಿ. ಇವಾಗ ಮಟನ್ ಕೀಮಾ ಕುದೀತಾ ಇದೆ. ಮಟನ್ ಕೀಮಾ ಕುದಿಯೋವರೆಗೂ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ನಾನು ನೀಲ್ದಣ್ಣ ತಿಂತಾ ಇದ್ದೀನಿ. ಇದು ನೀಲ್ದಣ್ಣ ಸೀಸನ್ ಅಲ್ವಾ. ನೀಲ್ದಣ್ಣ ಸೀಸನ್ ಅಲ್ಲಿ ನಾವು 2 ತಿಂಗಳು ಕಂಟಿನ್ಯೂಸ್ ಆಗಿ ನೀಲ್ದಣ್ಣ ತಿನ್ಬೇಕಂತೆ. ಏನಕ್ಕಪ್ಪ ಅಂತಂದ್ರೆ, ಬೈ ಮಿಸ್ಟೇಕ್ ಆಗಿ ಇವಾಗ ನಮ್ಮ ಹೊಟ್ಟೆಲಿ ಏನಾದ್ರು ಕೂದ್ಲ ಹೋಗಿತ್ತಪ್ಪ ಅಂತಂದ್ರೆ ಆ ಕೂದ್ಲನ ಈ ಹಣ್ಣು ಕರಗಿಸುತ್ತಂತೆ. ಅದ್ರಗೋಸ್ಕರ ಈ ಹಣ್ಣಿನ ನೀವು ಕೂಡ ಜಾಸ್ತಿ ತಿನ್ನಿ. ನಂಗೂ ಕೂಡ ಈ ಹಣ್ಣು ಅಂದ್ರೆ ತುಂಬಾ ಇಷ್ಟ. ಈ ಹಣ್ಣು ಹಾರ್ಟಿಗೆ ಕೂಡ ತುಂಬಾ ಒಳ್ಳೇದಂತೆ. ನಾನು 5 ನಿಮಿಷದವರೆಗೂ ಒಂದು ಮುಚ್ಚಳದಿಂದ ಮುಚ್ಚಿ ಕುದಿಸ್ಕೊಂಡಿದ್ದೀನಿ. ಇವಾಗ ಇದೇ ಟೈಮಲ್ಲಿ ಇದ್ರೊಳಗಡೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಮಟನ್ ಕೀಮದ ಉಂಡೆ ಸಾಂಬಾರು ರೆಡಿ ಆಗಿದೆ. ನೋಡಿ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ. ನೋಡಿದ್ರೆ ಇವಾಗಲೇ ತಿನ್ನಬೇಕು ಅಂತ ಕೂಡ ಅನಿಸ್ತಾ ಇದೆ. ತುಂಬ ಟೇಸ್ಟಿಯಾಗಿ ಕೂಡ ಆಗಿದೆ ಅಂತ ನನಗೆ ಅನಿಸ್ತಿದೆ. ಸೊ ಬನ್ನಿ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಸೊ ಫೈನಲಿ ನಾನು ಇದನ್ನ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಮಟನ್ ಕೀಮಾ ಉಂಡೆ ಸಾಂಬಾರ್ ರೆಡಿ ಆಯಿತು. ನೋಡಿದ್ರಲ್ಲ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಹಾಗೂ ತುಂಬ ಅಂದರೆ ತುಂಬ ರುಚಿಕರವಾದಂತಹ ಮಟನ್ ಕೀಮದ ಉಂಡೆ ಸಾಂಬಾರನ್ನ ನಾವು ಮನೇಲೇ ಮಾಡ್ಕೋಬಹುದು. ಕೆಲವೊಬ್ರು ಮನೇಲಿ ಮಾಡ್ಕೊಳಕ್ ಆಗಲ್ಲ ಅಂತಂದು ರೆಸ್ಟೋರೆಂಟ್ಗಾಗಲಿ ಅಥವಾ ಹೋಟೆಲ್ಗಾಗಿ ಹೋಗಿ ತಿಂತಾರೆ. ಮನೇಲೂ ಕೂಡ ನೀವು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ನೋಡಿದ್ರಲ್ಲ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವರು ಕೂಡ ಈ ರೆಸಿಪಿನ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಇದಕ್ಕೆ ಟೇಸ್ಟ್ ಹೇಗಾಗಿದೆ ಅಂತ ನೋಡೋಣ. ಮಟನ್ ಕೀಮಾ ಉಂಡೆ ಸಾಂಬಾರ್ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ. ನೀವು ಇದನ್ನೇನಾದ್ರೂ ತಿಂದ್ರೆ ಅಂತಂದ್ರೆ ಕಳೆದೋಗ್ಬಿಡ್ತೀರಾ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ಇದ್ರ ಜೊತೆ ಚಪಾತಿ ಆಗಲಿ ಅಥವಾ ರೊಟ್ಟಿ ಆಗಲಿ, ರೈಸ್ ಆಗಲಿ, ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.